ಈ ಪುಟ್ಟು ಪುಟ್ಟು ಮಾವಿನ ಹಣ್ಣನ್ನ ನಮ್ಮ ಕಡೆ ಕಾಟು ಮಾವಿನ ಹಣ್ಣು ಅಂತ ಹೇಳ್ತಾರೆ. ಕಾಟು ಮಾವಿನ ಹಣ್ಣು ಅಂತ ಹೇಳೋ ಬದಲು ಸಕ್ಕರೆ ಮಾವಿನ ಹಣ್ಣು ಅಂತ ಹೇಳ್ಬೋದು. ಅಷ್ಟು ಸಿಹಿಯಾಗಿರುತ್ತೆ ಇದ್ರ ರುಚಿ. ಇದ್ರನ್ನ ಒಂದ್ಸಲ ತಿಂದ್ರೆ ಮತ್ತೆ ಮತ್ತೆ ಇನ್ನೊಂದು ತಿನ್ನೋಣ ಅಂತ ಅನಿಸ್ತಾನೆ ಇರುತ್ತೆ. ಅದಕ್ಕೆ ನಮ್ಮ ಕಡೆ ಹಳ್ಳಿಗಳಲ್ಲೆಲ್ಲ ಏನ್ ಮಾಡ್ತಾರೆ ಇದನ್ನ ಅಂದ್ರೆ ವರ್ಷ ಪೂರ್ತಿ ಕೆಡದೇ ಇರೋ ಹಾಗೆ ಈ ಹಣ್ಣನ್ನ ಸ್ಟೋರ್ ಮಾಡಿ ವರ್ಷ ಪೂರ್ತಿ ಈ ತರ ಗೊಜ್ಜು ಮಾಡ್ಕೊಂಡು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಅದು ಯಾವ ರೀತಿ ಗೊಜ್ಜು ಅಂತ ಇವತ್ತು ಹೇಳ್ಕೊಡ್ತೀನಿ. ಮತ್ತೆ ಇದನ್ನ ಕಾಟು ಮಾವಿನ ಹಣ್ಣಲ್ಲೇ ಮಾಡ್ಬೇಕು ಅಂತಿಲ್ಲ. ಈ ಗೊಜ್ಜುನ ಬೇರೆ ಮಾವಿನ ಹಣ್ಣಲ್ಲೂ ಮಾಡ್ಬೋದು. ನಾನು ತುಂಬಾ ಸಲ ಬೇರೆ ಮಾವಿನ ಹಣ್ಣಲ್ಲಿ ಮಾಡಿ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಮಾವಿನ ಹಣ್ಣಿನ ಸಿಪ್ಪೆ ಎಲ್ಲ ಬಿಡಿಸಿ ಚೆನ್ನಾಗಿ ಈ ಥರ ಒಂದು ಬೌಲಿಗೆ ಹಾಕಿ ಕಿವುಚ್ಕೊಬೇಕು. ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ, ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿ ಸಿಪ್ಪೆ ಸಮೇತ, ನಂತರ ಕರ್ಬೇವಿನ ಸೊಪ್ಪು, ಈರುಳ್ಳಿ, ಒಂದೆರಡು ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ನಂತರ ಅದಕ್ಕೆ ಸಿಪ್ಪಿನೆಲ್ಲ ಕಿವುಚ್ಕೊಂಡಾಗ ಅದು ರಸ ಬರುತ್ತಲ್ಲ, ಫಸ್ಟ್ ಆ ರಸನ ಹಾಕಿ ನಂತರ ಮಾವಿನ ಹಣ್ಣನ್ನ ಕಿವುಚ್ಕೊಂಡಿರ್ತೀವಲ್ಲ ಅದನ್ನ ಹಾಕಬೇಕು. ನಂತರ ಅದಕ್ಕೆ ಉಪ್ಪು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ, ಆಮೇಲೆ ಧನಿಯಾ ಪುಡಿ, ಅರಿಶಿನ ಪುಡಿ, ಒಂದು ಸ್ವಲ್ಪ ಖಾರಕ್ಕೆ ಅನುಸಾರವಾಗಿ ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಷ್ಟೇ. ಇದಕ್ಕೆ ನಂತರ ಇನ್ಯಾವುದು ಇಂಗ್ರೀಡಿಯೆಂಟ್ಸ್ ಹಾಕೋದಿಲ್ಲ. ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಬೇಕು. ಒಂದು 5ರಿಂದ 10 ನಿಮಿಷ ಸಾಕು, ಬೆಂದ್ಕೊಂಡ್ಬಿಡುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಇದಷ್ಟೇ, ಸ್ಟವ್ ಆಫ್ ಮಾಡಿಬಿಡ್ಬೋದು. ಕೆಲವರು ಇದನ್ನ ಸ್ವಲ್ಪ ಗ್ರೇವಿ ಥರ ಮಾಡ್ತಾರೆ. ನಾನು ಇದನ್ನ ತುಂಬ ಗ್ರೇವಿ ಥರ ಏನು ಮಾಡಿಲ್ಲ, ಸೆಮಿ ಗ್ರೇವಿ ಥರ. ನನಗೆ ಈ ಥರ ಇದ್ರೇ ತಿನ್ನೋದಕ್ಕೆ ಇಷ್ಟ. ಸೈಡ್ ಡಿಶ್ ರೈಸ್ಗೆ ಇದನ್ನ ಸೈಡಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಮ್ಮ ಮನೆಯವರು ಮತ್ತೆ ಮತ್ತೆ ಹಾಕೊಂಡು ತಿಂದರು. ಬೆರಳು ಚೀಪು ಅಂತ ರುಚಿ ಅಷ್ಟು ಸೂಪರ್ ಆಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನನಗೆ ರಿಪ್ಲೈ ಮಾಡಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬ ದಿವಸದ ನಂತರ ಒಂದು ರೆಸಿಪಿ ವಿಡಿಯೋ ಹಾಕಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.